ಪತ್ರಿಕಾಗೋಷ್ಠಿಗೆ ಮೊದಲನೇದಾಗಿ ಪತ್ರಿಕಾ ಬಳಗದ ಎಲ್ಲ ಮಿತ್ರರನ್ನು ಸ್ವಾಗತ ಮಾಡ್ತಾ ಮತ್ತು ನಮ್ಮ ಪಕ್ಷದ ಎಲ್ಲ ಮುಖಂಡರು. ಈಗಾಗಲೇ ಕಳೆದ ಹಲವಾರು ತಿಂಗಳುಗಳಿಂದ ವರ್ಷಗಳಿಂದ ಕೂಡ ತಪ್ಪಾಗಲಿಕ್ಕಿಲ್ಲ, ಇಳಕಲ್ ನಗರದಲ್ಲಿ ನೀರಿನ ಬವಣೆ ತಪ್ಪಿಲ್ಲ. ಪ್ರತಿದಿನವೂ ಒಂದಿಲ್ಲ ಒಂದು ವಾರ್ಡ್ನವರು ನೀರು ಬೇಕು ಅಂತೇಳಿ ನಗರಸಭೆಗೆ ಮುತ್ತಿಗೆ ಆಗ್ತಕ್ಕಂಥದ್ದು ಸಾಮಾನ್ಯವಾಗಿ. ನಾನು 9ನೇ ತಾರೀಕಿನ ದಿವಸ ಘಟನೆ ಏನಾಯಿತು, ಸಾರ್ವಜನಿಕರು ಬಂದಿದ್ದಾರೆ. ಆ ಸಾರ್ವಜನಿಕರ ಮೇಲೆ ಏನು ಕಮಿಷನರ್ ಅವತ್ತು ಆಫೀಸ್ನಲ್ಲಿ ಇರಲಿಲ್ಲ, 12 ಗಂಟೆಗೆ ಅವ್ರು ಬಂದಾಗ ಅವ್ರು ಇರಲಿಲ್ಲ. ಅವರು ಸುರಕ್ಷೆಗೆದ್ದು ಕಮಿಷನರ್ ಬರೋವರೆಗೂ ನಾವು ಕದಲದಲ್ಲ ಅಂಥೇಳಿ ಗೇಟ್ ಹಾಕ್ಕೊಂಡು ದಂಡಿ ಸತ್ಯಾಗ್ರಹ ಮಾಡ್ಯಾರ. 3 ತಾಸಿನ ನಂತರ ಕಮಿಷನರ್ ಬಂದು ಸಂದೇಶ ಕಳಿಸ್ಯಾರ. ಆ ಸಂದರ್ಭದಲ್ಲಿ ಅವರು ಸಾರ್ವಜನಿಕರು ಕೂಡ ತಪ್ಪಾಗೈತೆ, ಕ್ಷಮಿಸಬೇಕು ಅಂತೇಳಿ ಕೇಳಿದ್ದಾರೆ, ಕ್ಷಮೆಯನ್ನು ಕೇಳಿದ್ದಾರೆ. ಹೆಣ್ಮಕ್ಳು ಕೇಳಿದ್ದಾರೆ, ಗಂಡ್ಮಕ್ಳು ಕೇಳಿದ್ದಾರೆ. ಜೊತೆಗೆ ಅವರು ಸಮಜಾಯಿಸಿ ಕಳಿಸಿದ ನಂತರ ಮರುದಿವಸ ಕಮಿಷನರ್ FIR ಮಾಡ್ಯಾರ. 2 ಹೆಣ್ಮಕ್ಳು ಗಂಡ್ಮಕ್ಳು ಒಂದಿಷ್ಟು ಮಂದಿ 7 ಜನರನ್ನ, ಒಟ್ಟು 9 ಜನರ ಹೆಸರು ಹಾಕಿ FIR ಮಾಡ್ಯಾರ. ಇನ್ನು ಉಳಿದವರು ಇನ್ನಿತರದ್ದು ಬರೆದಿದ್ದಾರೆ. ಅರೆ, ಕುಡಿಯೋಕೆ ನೀರಿಲ್ಲ, ನೀರು ಕೊಡ್ರಿ ಅಂತ ಕೇಳಲಿಕ್ಕೆ ಹೋದವ್ರ ಮೇಲೆ FIR ಮಾಡ್ತಕ್ಕಂಥದ್ದು ಎಷ್ಟರ ಮಟ್ಟಿಗೆ ಸರಿ. ಆದ್ದರಿಂದ ನಾನು ನಿನ್ನೆ ದಿವಸ ನಮ್ಮ ನಗರಸಭೆಯ ಎಲ್ಲ ಸದಸ್ಯರನ್ನ ಮುಖಂಡರನ್ನು ಕರ್ಕೊಂಡು DC ಅವರ ಹತ್ರ ಹೋಗಿ ಅವರಿಗೆ ಮನವಿಯನ್ನು ಮಾಡಿದ್ದೀವಿ. ಇದು ಆಗಿರ್ತಕ್ಕಂಥ ಘಟನೆ ತಪ್ಪು. ಸಾರ್ವಜನಿಕರಿಗೆ ಈ ರೀತಿ ನೀರು ಕೊಡದೇ ಅವ್ರ ಮೇಲೆ FIR ಮಾಡಿ ಒಂದು ಭಯದ ವಾತಾವರಣವನ್ನು ನಿರ್ಮಾಣ ಮಾಡ್ತಕ್ಕಂಥ ಈ ಕೆಲಸ ಏನಿದೆಯಲ್ಲ, ಈ ಕ್ಷೇತ್ರದ ಶಾಸಕನ ಒತ್ತಡದಿಂದ ಆಗಿರ್ತಕ್ಕಂಥದ್ದು ಅನ್ನೊಂದು ಮಾತನ್ನು ಕೂಡ ನಾನು ಸ್ಪಷ್ಟವಾಗಿ DC ಅವರಿಗೆ ಹೇಳಿದ್ದೇನೆ. ಅವರು ಹೋರಾಟ ಪ್ರಾರಂಭ ಆದ ನಂತರ 13-14ನೇ ದಿನಕ್ಕೆ ಹೋಗಿದ್ದೇನೆ. ಹೋಗಿ ಅವರ ಮನವಿಯನ್ನು ಆಲಿಸಿದೆ. ಈ ಸಮಸ್ಯೆ ಇದು ಯಾವಾಗಲಿಂದ ಇದೆ ಅಂದರೆ 1981-82ರಲ್ಲಿ ಏನು ನಾರಾಯಣಪುರ ಗೇಟ್ ಹಾಕಿ ಮಾನ್ಯ ಗುಂಡೂರಾಯರು ನೀರು ನಿಲ್ಲಿಸಿದ್ರಲ್ಲ, ಆವಾಗಲಿಂದಲೂ ಇದು ಒಂದು ಹೋರಾಟ ಇತ್ತು. ಆ ಭಾಗದ ಗ್ರಾಮದ ಜನರು ಏನಂತಿದ್ರು, ಊರ ಪಕ್ಕದಲ್ಲೇ ನೀರು ಬಂದಿಲ್ಲತ್ತ, ಮಲೇರಿಯಾ ಬೆಂಟ್ ಆಗುತ್ತಾ, ಆದ್ದರಿಂದ ಜನರ ಅನಾರೋಗ್ಯಕ್ಕೆ ಈಡಾಗ್ತಾ ಇದ್ದೀವಿ. ಈ ಗ್ರಾಮಗಳನ್ನು ಯೋಜನಾ ನಿರಾಶ್ರಿತರು ಅಂತೇಳಿ ಸ್ಥಳಾಂತರ ಮಾಡಿರಿ ಅಂತೇಳಿ ಅವ್ರ ಬೇಡಿಕೆ ಇತ್ತು. ಯಾವಾಗಲಿಂದ? ದಿವಂಗತ SS ಕಡಪಟ್ಟಿ ಅಣ್ಣವ್ರ ಕಾಲದಾಗಲಿಂದಲೂ ಇತ್ತು. 1981-82 ನೀರು ನಿಂತಾಗಿಂದಲೂ ಇದು ಸಮಸ್ಯೆ ಇತ್ತು. ಅದಾದ ನಂತರ ಕಡಪಟ್ಟಿ ಅಣ್ಣವ್ರ ಕಾಲಕ್ಕೂ ಇದನ್ನು ಏನು ಸ್ಥಳಾಂತರ ಮಾಡಬೇಕು ಅಂತೇಳಿ ಪ್ರಸ್ತಾವನೆ ಸಲ್ಲಿಸಿದ್ರು. ಅದಾಗಲಿಲ್ಲ. ಮುಂದೆ ಬಂದವರು 15 ವರ್ಷ ಯಾರಿದ್ದರು, ಇವ್ರ ತಂದೆಯವರಲ್ಲ, ಅವರು ಮಾಡಲಿಲ್ಲ. ಅವ್ರು ಯಾಕೆ ಮಾಡಲಿಲ್ಲ? ಜಾಮದಾರ್ ಅವರಿಗೆ, ದಿವಂಗತ ಶ್ರೀ SR ಕಾಶಪ್ಪನವರಿಗೆ ಭಿನ್ನಾಭಿಪ್ರಾಯ ಬಂದು ಆ ಗ್ರಾಮಗಳ ಸ್ಥಳಾಂತರ ಆಗಲಿಲ್ಲ. ಅದಾದ ನಂತರ 2004ರಲ್ಲಿ ನಾನು ಶಾಸಕನಾದ ನಂತರ ಆ ಗ್ರಾಮಗಳ ಸ್ಥಳಾಂತರ ಮಾಡ್ಬೇಕಂತೇಳಿ ಮನವಿ ಕೊಟ್ಟು ನಾನು ಸರ್ಕಾರದಲ್ಲಿ ಒತ್ತಡ ಹಾಕಿದ್ದೆ. ನಮ್ಮ ಸಮ್ಮಿಶ್ರ ಸರ್ಕಾರ ಬಂದ ಮೇಲೆ 2006ರಲ್ಲಿ 7ರಲ್ಲಿನ ಫ್ಲಡ್ ಬಂತು. 7ರಲ್ಲಿ ಮತ್ತು 9ರಲ್ಲಿ ಫ್ಲಡ್ ಬಂತು. ಫ್ಲಡ್ ಬಂದಾಗ 9ರ ಫ್ಲಡ್ ಬಂದಾಗ ಏನಂದರು, ಈ ಒಂದು
ನೆರೆ ಪೀಡಿತ ಪ್ರದೇಶ ಅಂಥೇಳಿ ಸ್ಥಳಾಂತರ ಮಾಡಿಬಿಡೋಣ ಎಲ್ಲವನ್ನೂ ಅಂತಂದ್ರು. ಆ ರೀತಿ ಇಲ್ಲ. ಇವು ಕೆಲವು ಗ್ರಾಮಗಳು ಯೋಜನಾ ಪೀಡಿತ ಪ್ರದೇಶಗಳಾಗ್ತವ. ಯೋಜನೆಯಲ್ಲಿ ಬಾಧಿತವಾದಂಥ ಪ್ರದೇಶಗಳಂತೇಳಿ ಇವ್ರಿಗೆ ಕಾಂಪೆನ್ಸೇಷನ್ ಕೊಟ್ಟು ಆರ್ ಸಿ ಸೆಂಟರ್ ಮಾಡಿ ನಾವು ಸ್ಥಳಾಂತರ ಮಾಡ್ಬೇಕಂತೇಳಿ ಸರ್ಕಾರದ ಮೇಲೆ ಅವತ್ತು ನಮ್ಮ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಇದ್ದರು. ಅವರಿಗೆ ಒತ್ತಾಯ ಮಾಡಿದಾಗ ಈ ಗ್ರಾಮಗಳನ್ನು ಸ್ಥಳಾಂತರ ಮಾಡಿದ್ವಿ. ಬಸವರಾಜ ಬೊಮ್ಮಾಯಿ ಅವರು ನೀರಾವರಿ ಸಚಿವರಿದ್ದರು. ಅವರು ಈ ಗ್ರಾಮಗಳನ್ನು ಸ್ಥಳಾಂತರ ಮಾಡಿದ್ವಿ. ಹೆಂಗೆ ಸ್ಥಳಾಂತರ ಮಾಡಿದ್ವಿ? ಅವ್ನ ಮುಳುಗಡೆ ಮಾಡಿ ವ್ಯಾಲ್ಯುವೇಷನ್ ಮಾಡಿಸಿ ದುಡ್ಡು ಕೊಡಿಸಿದ್ವಿ. ಅವ್ರ ಮನೆಗಳಿಗೆ ದುಡ್ಡು ಕೊಡಿಸಿದ್ವಿ. ಆರ್ ಸಿ ಸೆಂಟ್ರಿಗೆ ಭೂಮಿ ಖರೀದಿ ಮಾಡಿಸಿದ್ವಿ. ಆರ್ ಸಿ ಸೆಂಟ್ರಿಗೂ ಕೂಡ ಕೆಲವು ಅಭಿವೃದ್ಧಿ ಕೆಲಸಗಳನ್ನು ಮಾಡಿದ್ದಾರೆ. ಈಗ ಇದೇ 3 ವರ್ಷದಾಗ ಕಲೆಕ್ಷನ್ ಅಷ್ಟು ಬರೀ ಹೆಚ್ಚು ಬೆಳೆದೈತನ. 2003ವರೆಗೆ ಎಷ್ಟು ಕಲೆಕ್ಷನ್ ಇದ್ದು, ಈಗ ಎಷ್ಟು ಅದಾವ? ಈಗ 14 ಹಾಂ 9,000 ಯಾ ಈ 3 ವರ್ಷದಾಗ 6,000 ಹೆಚ್ಚಾಗ್ಯಾವ. ಕಮಿಷನರು ಸುಳ್ಳು ಮಾಹಿತಿ ಕೊಡ್ತಾ ಇದ್ದಾರೆ. ಒಂದು ಎರಡನೇದ್ದು ಎಷ್ಟು ಹೆಚ್ಚಾಗಿರ್ಬೋದು ರೀ? 1,000 2,000 ಹೆಚ್ಚಾಗಿರ್ಬೋದು, ಇಲ್ಲ ಅಂತೀರಿ 1,000 ಹೆಚ್ಚಾಗಿರ್ಬೋದು. ಈಗ ಯಾರ ಮನೆ ಕಟ್ಟಕತ್ತೀನಿ? ಏನು ಉದ್ಯೋಗನೇ ನಡೆದಿಲ್ಲ. ಉದ್ಯೋಗನ ಹಾಳು ಮಾಡಿಟ್ಟಾನ. ಇಲ್ಲಿ ಉದ್ಯೋಗನೇ ನಡೆದಿಲ್ಲ. ಇಲ್ಲಿ ಮನೆ ಕಟ್ಟೋದು ಎಲ್ಲಿದ್ರು? ಏನೇ ಮಾಡಿದ್ರೆ ಕಮಿಷನ್ ಕೊಡಲಾರ್ದ ಅವ್ರದ್ದು ಇದು ಉತ್ತರ ಸಿಗುದಿಲ್ಲ. ಅಂತ ಪರಿಸ್ಥಿತಿ ಇದ್ದಾಗ ಇಲ್ಲಿ ಯಾವ ಮನೆ ಕಟ್ತಾನೆ, ಯಾರು ಬಂದು ಇದನ್ನ ಏನು ಕನೆಕ್ಷನ್ ಹೆಚ್ಚಾಕೋದಿಲ್ಲ. 1 ವರ್ಷಕ್ಕೆ ಇನ್ನು ಏನು ಒಂದು ಇದು ಬೇಕಲ್ಲ, ಡೆವಲಪ್ಮೆಂಟ್ ಆಗಕ್ಕೆ ಒಂದು ಅವಕಾಶ ಬೇಕಲ್ಲ. ಏನೈತೆ ಹೇಳು? ಕಮಿಷನ್ ಹೇಳ್ತಾನ ಜವಾಬ್ದಾರಿ ತಪ್ಪಿಸ್ಕೊಂಡು MLA ಏನು ಹೇಳ್ತಾನ ಅದನ್ನ ಕೇಳವ ಅಷ್ಟ. ಮತ್ತೆ ಬೇರೆ ಏನಿಲ್ಲ. ಅದಕ್ಕೆ ಎಚ್ಚರಿಕೆ ಯಾಕೆ ಕೊಟ್ಟೆ ನಾನು ಅಧಿಕಾರಿಗಳಿಗೆ ಎಲ್ಲರಿಗೂ ಅಂತೇಳಿ. ನಾವು ನೋಟ್ ಮಾಡ್ಕೊತೀವಿ, ಗೊತ್ತದ ನಮಗೂ. ಪ್ರತಿಭಟನೆ ಪ್ರತಿಭಟನೆ ಆಗಿ ಮಾಡ್ತಾರೆ ಸರ್. ಅವ್ರ ಕೇಸ್ ಆಗೈತ್ರಿ. ಅದಕ್ಕೆ MLA ಸಂಬಂಧ ಇಲ್ಲ. ಕೇಸ್ ಭೂಮಿಯನ್ನು ರೈತರಿಂದ ವಶಪಡಿಸಿಕೊಂಡಿದೆ. ಈ ಶೆಡ್ಗಳನ್ನು 2007ರಲ್ಲಿ ಹಾಕಿರ್ತಕ್ಕಂಥವು 2 ಬಾರಿ ನಾನಾ ಶಾಸಕನಾದಾಗ 13ರಿಂದ 18ರವರೆಗೆ ನಾ ಇರಲಿಲ್ಲ. 18ರಿಂದ 23ರೊಳಗೆ ಮತ ನಾನೇ ರಿಪೇರಿ ಮಾಡಿಸಿ ಇನ್ನು ಅದು ಆರ್ ಸಿ ಸೆಂಟ್ರ್ ಕೆಲಸ ಮುಗಿದ ಮೇಲೆ ಅಲ್ಲಿ ಹೋಗುವಂತೀರ ಅಂತೇಳಿ ಹೇಳಿದ್ವಿ. ಈಗ 3 ವರ್ಷ ಆತಲ್ಲ, 3 ವರ್ಷದಲ್ಲಿ ಏನು ಮಾಡಿದ್ದಾರೆ? ಏನೇನೇನೇನೂ ಮಾಡಿಲ್ಲ. ನಾನು ಅದನ್ನು ಮಾಡೀನಿ, ಇದನ್ನು ಮಾಡೀನಿ. ಇವನು ಮುಳುಗಡೆ ಮಾಡಿದ್ದ ನಾನು, ಅವ್ರಿಗೆ ಪರಿಹಾರ ಕೊಡಿಸಿದ್ದ ನಾನು. ನಮ್ಮ ಸರ್ಕಾರದ ಅವಧಿಯಲ್ಲಿ ಲಕ್ಷಾಂತರ ಗಟ್ಟಲೆ ಯಾರು ಚಿಕ್ಕ ಮನೆ ಇದ್ದವ್ರಿಗೆ ಲಕ್ಷಾಂತರ ಗಟ್ಟಲೆ ಬಂದವ, ದೊಡ್ಡ ಮನೆ ಇದ್ದವರಿಗೆ ಕೋಟಿ ಗಟ್ಟಲೆ ಬಂದಿತ್ತು ಪರಿಹಾರ ಕೋಟಿ ಗಟ್ಟಲೆ ಬಂದಿತ್ತು. ಚಿಕ್ಕ ಮನೆ ಇದ್ದವ್ರು 5 ಲಕ್ಷ 10 ಲಕ್ಷ ಹಿಂಗೆ ಬಂದವ, ಅವ್ರ ಮನೆಗೆ ತಕ್ಕಂಗೆ ಬಂದವ. ಸರ್ ಅಲ್ಲಿ ಜನರು ಹೇಳ್ತಾರೆ ಸರ್, ನಿರಂತರ ಇವತ್ತು 42 ದಿವಸ ಸರ್ ನಮ್ಮ ಹೋರಾಟ ನಡೆದು ನಾನು ನಿನ್ನೆನೇ ಹೋಗ್ಬಿದ್ದೆ. ಹಾಂ ಸರ್, ಇನ್ನು ಹಿಂದಕ್ಕೆ ತಗೊಂಡು ಸ್ಥಾನ ಕೇಳ್ತಾರೆ ಸರ್. ಅದಕ್ಕೆ ನಾನು ನಿನ್ನೆ ಹೋಗಿ ಪಕ್ಷ ನಾಯಕರಾಗಿ ಸರ್ ಏನು ಹೇಳಕ್ಕೆ ಇಷ್ಟಪಡ್ತಾರೆ ಸರ್? ಇಲ್ಲ, ನಾನು ನಿನ್ನೆ ದಿವಸನೂ ಹೋಗಿ ಒಂದು ನಿಮಿಷ ನಿನ್ನೇನು ಹೋಗಿ ಬಂದೀನಿ. ನನಗೇನು ಮನವಿ ಕೊಟ್ಟರಲ್ಲ ಅವತ್ತು, ಆ ಮನವಿ ತಗೊಂಡು ಬೆಂಗಳೂರಿಗೆ ಹೋಗಿ KBJNL MD ಶ್ರೀಯುತ ಕುಲಕರ್ಣಿ ಅವರು ಅಂತ ಹೇಳಿದ್ದಾರೆ. KBJNL MD ಅವ್ರನ್ನ ಸ್ವತಃ ಭೇಟಿಯಾಗಿ, ಯಾಕಂದರೆ ಅವರಿಗೆ ನನಗೆ ತುಂಬ ಪರಿಚಯ. ಮುಂಚೆ ಗೋವಿಂದ ಕಾರಜೋಳ ಅವರು ನೀರಾವರಿ ಸಚಿವರಿದ್ದಾಗ ಅವರ ಒಂದು ವತಿಯಿಂದಲ್ಲಿ ಕೆಲಸ ಮಾಡತಕ್ಕಂಥ ಒಬ್ಬ ಅಧಿಕಾರಿ ಇರೋದ್ರಿಂದ ಅಥವಾ ಅವರಿಗೆ ನಮಗೂ ತುಂಬ ಪರಿಚಯ. ಅವ್ರ ಹತ್ರ ಹೋಗಿ ಕುಂತ್ಕೊಂಡು ನಾನೇ ಸ್ವತಃ ಪತ್ರ ಕೊಟ್ಟು ಈ ರೀತಿ ಸಮಸ್ಯೆ ಇದೆ, ಆದಷ್ಟು ಬೇಗ ಇವ್ರನ್ನ ಅವ್ರ ಬೇಡಿಕೆ ಏನೈತೆ 4 ಗುಂಟೆ ಜಾಗ ಬೇಕು ಒಬ್ಬರಿಗೆ, ಆಮೇಲೆ ಈ ಶೆಡ್ಗಳನ್ನು ಆರ್ ಸಿ ಸೆಂಟ್ರಿಗೆ ಸ್ಥಳಾಂತರ ಮಾಡಿರಿ, ಅಲ್ಲಿ ಮೂಲಭೂತ ಸೌಕರ್ಯಗಳಾದ ಕುಡಿಯೋ ನೀರು, ಕರೆಂಟು ಇವೆರಡನ್ನು ಕೊಡಿರುತ್ತೆ ಕೇಳಕತ್ತಾರ. ಈಗ ಆಲ್ರೆಡಿ ಆರ್ ಸಿ ಸೆಂಟ್ರ್ ರೆಡಿ ಇದ್ದಾವೆ. ಇನ್ನುಳಿದವನ್ನ ಕೆಲಸ ಕಾಮಗಾರಿಗಳು ಕೊಡಬೇಕು ಅಂಥೇಳಿ ನಾನು ಮನೆಗೆ ಕೊಟ್ಟು ಕಾಸಿ ಹೇಳಿ ಬಂದೆ. 73 ಲಕ್ಷ ರೂಪಾಯಿ ಇವರೇನೋ ಎಸ್ಟಿಮೇಟ್ ಮಾಡಿ ಕಳಿಸಿದಾರೆ ಅಂತ ಅಧಿಕಾರಿಗಳು. ನಿನ್ನೆ ಜನರಲ್ ಮ್ಯಾನೇಜರ್ RC ಇವರು R&Rದವ್ರು ಬಂದಿದ್ರು, ಅವರು ಬಂದಿದ್ರು, ಸ್ಪೆಷಲ್ DC ಅವರು ಬಂದಿದ್ರು. ನಿನ್ನೆ ನಾನು ಹೋದಾಗ ಅವರು ಇದ್ರು. ಇವ್ರು ಎಲ್ಲ ಗಮನಕ್ಕೆ ಇಷ್ಟ ಮಾಡಿರ್ತಾರ. ಇವ್ರು ಮಾಡಕ್ಕೆ ಇವ್ರ ತಾಕತ್ತನಲ್ಲ, ಇವ್ರು ಮಾಡಕ್ಕ ಇವ್ರ ಹತ್ರ ಆ ತಾಕತ್ತನೇ ಇಲ್ಲ.
ಅವ್ನು ಒತ್ತಾಯ ಮಾಡಿ ಮಾಡಿಸಿರ್ತಾರೆ, MLA ಒತ್ತಾಯ ಮಾಡಿ ಮಾಡಿಸಿರ್ತಂತಾನೆ ಮಾಡ್ತಾರೆ. ಹೊರತಾಗಿ ಇವ್ರು ಯಾರು ಸ್ವಂತ ಬುದ್ಧಿಯಿಂದ ನಮ್ಗೆ ಹಿಂಗಾಗೈತೆ ಅಂತೇಳಿ ಮಾಡಕ್ಕೆ ಹೋಗಿರಲ್ಲ, ಅಥವಾ ಅವ್ರ ಮೇಲಾಧಿಕಾರಿಗಳು ಕೇಳಿದ್ರೆ ಅವರು ರಮೇಶ್ ಕಳಿಸ್ಬಿಡು ಅಂತೇಳಿ ಅವ್ರು ಹೇಳಿರ್ತಾರೆ. ಜಿಲ್ಲಾಧಿಕಾರಿಗಳು ಆಗಲಿ SP ಅವರಾಗಲಿ ಅವರು ಈ ರೀತಿ ಇರ್ತಕ್ಕಂಥವ್ರಲ್ಲ. ಸಾರ್ವಜನಿಕರ ಜೊತೆ ನೀವು ಸ್ಪಂದನೆ ಮಾಡ್ಬೇಕಂತಾನೆ ಹೇಳ್ತಾರೆ. ಹೌದ್ರಿ, ಈ ಬೇಸಿಗೆ ಕಾಲ ಪ್ರಾರಂಭ ಆದ ತಕ್ಷಣ ಮಾನ್ಯ ಮುಖ್ಯಮಂತ್ರಿಗಳಾಗಿದ್ದಂಥ ಅಂದಿನ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಒಂದು ಅಧಿಕಾರಿಗಳ ಸಭೆ ಮಾಡಿ ಪ್ರೆಸ್ ಮೀಟ್ ಮಾಡಿ ಹೇಳಿದರು, ಬೇಸಿಗೆ ಪ್ರಾರಂಭ ಆಯಿತು, ಯಾವುದೇ ವ್ಯಾಪ್ತಿಯಲ್ಲಿ ಗ್ರಾಮ ಪಂಚಾಯತಿ, ತಾಲೂಕು ಪಂಚಾಯತಿ, ನಗರಸಭೆ, ಪುರಸಭೆ, ಪಟ್ಟಣ ಪಂಚಾಯತಿ ಯಾವುದೇ ವ್ಯಾಪ್ತಿಯಲ್ಲಿ ನೀರಿನ ಸಮಸ್ಯೆ ಆದ ಇಬ್ಬರು, ಯಾರು ಪಟ್ಟಣ ಪಂಚಾಯತಿ, ನಗರಸಭೆ, ಪುರಸಭೆ, ಯಾರ್ದು DC ಅವರು, ಗ್ರಾಮ ಪಂಚಾಯತಿ, ತಾಲೂಕು ಪಂಚಾಯತಿ ಯಾರ್ದು CO, ನೀವಿಬ್ಬರು ಅಧಿಕಾರಿಗಳ ಜವಾಬ್ದಾರಿ ಅಂತ ಹೇಳಿ. ಅದಾದ ನಂತರ ಇದೇ ನಮ್ಮ ಸಂಗಪ್ಪ DC ಅವರು, ಇವರು ಕೂಡ ಸಭೆ ಮಾಡಿ ಅಧಿಕಾರಿಗಳ, ತಾಲೂಕು ಮಟ್ಟದ ಅಧಿಕಾರಿಗಳ ಸಭೆ ಮಾಡಿ ಕರೆದು ಹೇಳಿದ್ರು ಏನಂತ, ಎಲ್ಲೇ ಯಾವುದೇ ಊರಲ್ಲಿ ನೀರಿನ ಸಮಸ್ಯೆ ಆದರೆ ನೀವೇ ನೇರ ಹೊಣೆ ಅಂತ ಹೇಳಿದ್ರು. ಏನು ಬಗೆಹರಿದೈತ್ರಿ? ಏನು ಬಗೆಹರಿದ ನೀರಿನ ಸಮಸ್ಯೆ? ಆಯ್ತು, ನೀರಿನ ಸಮಸ್ಯೆ ಇರ್ತಂದ್ರೆ ಜನ ಯಾಕೆ ಖಾಲಿ ಕೊಡತಕ್ಕಂಥ ನಗರಸಭೆ ಬರ್ತದೆ? ಜನ ಖಾಲಿ ಕೊಡ ತಗೊಂಡು ಬಂದು ನಗರಸಭೆ ಮುತ್ತಿಗೆ ಹಾಕ್ತಂಥದ್ದು ಪ್ರತಿನಿತ್ಯ, ಒಂದು ದಿವಸ ಅಲ್ಲ, ಇದು ಪ್ರತಿನಿತ್ಯ ನಡೆದದಕ್ಕೆ ಇದನ್ನ ಹೆಂಗೆ ಮಾಡಿ ಮಟ್ಟ ಹಾಕ್ಬೇಕಪ್ಪ, ಇದು ದಿವಸ ಮಾಡ್ಕೊಂತ ಹೋದ್ರೆ ಮತ್ತಿಟ್ಟು ಇದು ಹೇಳುತ್ತಾ ಸುಮ್ಮನೆ ಅವ್ರ ಮನೆ ಕುಂದಿರ್ಸ್ಬೇಕಲ್ಲ ಅಂತೇಳಿ ಈಗ ಒಬ್ಬರ ಮೇಲೆ ಕೇಸ್ ಆಗಿಬಿಟ್ರೆ ಒಂದು ಒಳ್ಳೆಯ ಯಾರು ಬರಲಿಲ್ಲ, ಅದು ಬಂದಾರ ಅವ್ರ ಮೇಲೆ ಕೇಸ್ ಮಾಡಿಬಿಟ್ರೆ ಈಗಂತ ಅವ್ರು ಬೀಗ ಹಾಕ್ಬಾರ್ದು, ಅದು ತಪ್ಪು, ಹೋಗ್ತೇನೆ, ನಾನು ಹೋಗ್ತೀನಿ, ಕಾನೂನು ಕೈ ತಗೋಬಾರ್ದು, ನಾನು ಹೋಗ್ತೇನೆ. ಈಗ ಅದನ್ನು ಸಿಕ್ಬಿಟ್ರಲ್ಲ, ಆ ಗೇಟ್ ಕೀಲಿ ಹಾಕಿದ್ದು ತಪ್ಪನಾಗ ಇದಾ ಚಾನ್ಸ್ ಮಾಡಿಬಿಡ್ರಿ, ಇನ್ನೊಮ್ಮೆ ಯಾರು ನಮ್ಮ ಮುಂದಿನ ಮುನ್ಸಿಪಾಲಿಟಿ ಸಭೆಗೆ ಬರೋದಿಲ್ಲ, ಕೇಸ್ ಮಾಡ್ರಿ ಅಂತೇಳಿ ಶಾಸಕನ ನಿರ್ದೇಶಕನದಲ್ಲೇ ಆಗಿರ್ತಕ್ಕಂಥದ್ದು. ಇದು ಹೊರತಾಗಿ ಬೇರೆ ಅಧಿಕಾರಿಗಳಿಗೆ ಆ ದಮ್ಮಿಲ್ಲ, ಆ ತಾಕತ್ತಿಲ್ಲ. ಅಲ್ಲಿ ತಾವೆಲ್ಲರೂ ಕೊಟ್ಟಲ್ಲೇ ಮತ್ತು ಲೋಕಾಯುಕ್ತರು ಬಂದಿತ್ತು, ಅವ್ರನ್ನ ತನಕ ಬಂದಿಲ್ಲಲ್ಲ. ನೋಡಿ, ಈ ಕ್ಷೇತ್ರದಲ್ಲಿ ಯಾವ ರೀತಿ ದುರಾಡಳಿತ ನಡೆದದಕ್ಕೆ ಅನ್ನೋದಕ್ಕೆ ಒಂದು ಉದಾಹರಣೆ. ಕಳೆದ 42 ದಿವಸದಿಂದ ಇದ್ದಲಿಗಿ ಹಾಗೂ 10 ಗ್ರಾಮಗಳು ಸಂತ್ರಸ್ತರು, ಮುಳುಗಡೆ ಸಂತ್ರಸ್ತರು, ನಮಗೆ ಮೂಲಭೂತ ಸೌಲಭ್ಯಗಳಿಲ್ಲ, ಕರೆಂಟ್ ಇಲ್ಲ, ನೀರಿಲ್ಲ, ಆಮೇಲೆ ಇರ್ತಕ್ಕಂಥ ಶೆಡ್ಗಳನ್ನು ರಿಪೇರಿ ಮಾಡಿ ಕೊಡ್ರಿ ಅಂತೇಳಿ 42 ದಿವಸದಿಂದ ಇವತ್ತಿಗೆ 42ನೇ ದಿವಸ ಧರಣಿ ಸತ್ಯಾಗ್ರಹ ಮಾಡ್ತಾ ಇದ್ದಾರೆ. ಒಮ್ಮೆ ಹೋಗಿ ಅಧಿಕಾರಿಗಳೇನೋ ಕರ್ಕೊಂಡೋದಂಗೆ ಹೋಗಿ ಹೇಳಿ ಬಂದದ್ದು ತಿರುಗಿ ವಾಪಸ್ಸು ನೀವು ಅದಿರೋ ಸತ್ತಿರೋ ಬಿಟ್ಟಿರೋ ಅಂತೇಳಿ ಯಾವತ್ತು ಒಳ್ಳೆ ಕೂಡ ನೋಡಿಲ್ಲ ಈ ಕ್ಷೇತ್ರದ ಶಾಸಕ. ಈ ಶಾಸಕನಿಗೆ ಬೇಕಾಗಿರ್ತಕ್ಕಂಥದ್ದು ಏನಪ್ಪ ಅಂದ್ರೆ ಹಣ ಮತ್ತು ಅಧಿಕಾರ. ಅದನ್ನು ಬಿಟ್ಟರೆ ಯಾವ ಸಾರ್ವಜನಿಕರ ಬೇಕು ಬೇಡಿಕೆಗಳಿಗೆ ಸ್ಪಂದನೆ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇಲ್ಲ. ಒಂಥರ ಹಿಟ್ಲರ್ ರಾಜಕಾರಣವನ್ನು ರಾಜ್ಯದ ಹಿಟ್ಲರ್ನ ಮಾದರಿಯಲ್ಲಿ ಒಂದು ಈ ಹುನಗುಂದ ತಾಲೂಕಿನ ವ್ಯವಸ್ಥೆಯನ್ನು ಮಾಡಲಿಕ್ಕೆ ಕೊಟ್ಟಿದ್ದಾನೆ. ಅದಕ್ಕೆ ಅವಕಾಶ ಕೊಡೋದಿಲ್ಲ ಅನ್ನೋ ಒಂದು ಎಚ್ಚರಿಕೆಯನ್ನು ಕೂಡ ಈ ಸಂದರ್ಭದಲ್ಲಿ ಕೊಡಲಿಕ್ಕೆ ಬಯಸ್ತೀನಿ. ಕ್ಷೇತ್ರದ ಜನತೆ ಈಗಾಗಲೇ ರೋಷ್ ಹೋಗಿದ್ದಾರೆ. ಯಾಕಂದ್ರೆ ಯಾರು ಏನು ಕೇಳಕ್ಕೆ ಹೋದ್ರೆ ಉತ್ತರ ಇಲ್ಲ. ಗ್ರಾಮೀಣ ಭಾಗದಲ್ಲೂ ಅಷ್ಟೇ ಸಮಸ್ಯೆ ಅದಾವ. ನಾನು ಈ 300 ಕೋಟಿ ರೂಪಾಯಿ ವೆಚ್ಚದಲ್ಲಿ ನಮ್ಮ ಅವಧಿಯಲ್ಲಿ ಜಲಜೀವನ್ ಮಿಷನ್ನಲ್ಲಿ ಕೃಷ್ಣಾ ನದಿಯಿಂದ ಪ್ರತಿ ಗ್ರಾಮಕ್ಕೂ ನೀರು ಕೊಡ್ತಕ್ಕಂಥ ಯೋಜನೆ ಮಾಡಿ ಇನ್ನು ಪ್ರಾರಂಭ ಮಾಡಿಸಿ ಇವತ್ತುವರೆಗೆ ಅದು ಮುಗಿತಾ ಇಲ್ಲ. ಬರೀ ಕೇವಲ ಯಾವುದೇ ಕಾಮಗಾರಿ ಮಾಡಲ್ಲ ಅದರಿಂದ ಕಮಿಷನ್ ಹೊಡೆದ ಹೊರತಾಗಿ ಅದನ್ನು ಅಭಿವೃದ್ಧಿ ಮಾಡೋದಿಲ್ಲ. ಇಲ್ಲ, ನಿಮ್ಮ ಕಣ್ಣೆದುರಿಗಿದೆ ಈ ನೀರಿನ ಸಮಸ್ಯೆ ಎಲ್ಲೋ ಮುಗಿದು ಈ ಟ್ಯಾಂಕ್ ನಿಲ್ಲಿಸ್ತಾ ಬೇರೆ ಕಡೆ ಕಟ್ಸಿಲ್ಲ. ಯಾಕೆ ಕಟ್ಸಿಲ್ಲಪ್ಪ? ಅದೇ ಜಾಗದ ಕಟ್ಟಕ್ಕಿದ್ದಾರಲ್ಲ. ಮೊದಲೇನು ಹೇಳಿದ? ದೊಡ್ಡ ನೋಡೋದು ಬುದ್ಧಿ ಇಲ್ಲ, ಅಲ್ಲಿ ಕಟ್ಟೇನಂತ. ಈಗ ನಿನಗೆ ಬುದ್ಧಿ ಎಲ್ಲಿ ಹೋಗಿತ್ತೆ? ಅಲ್ಲೇನು ಕ್ರೀಡಾಂಗಣಕ್ಕೆ ಏನು ತೊಂದರೆ ಆಗೈತಿ? ಕ್ರೀಡಾಂಗಣಕ್ಕೂ ಯಾವುದೇ ರೀತಿ ತೊಂದರೆ ಆಗಲಾರ್ದಂಗನ
ಅಲ್ಲೇ ಟ್ಯಾಂಕ್ ಇಟ್ಟಿದ್ವಿ. ಟ್ಯಾಂಕ್ ಯಾಕೆ ಬಂದ್ ಮಾಡಿದ್ವಿ? ಟ್ಯಾಂಕ್ ನೀವು ಬಂದ್ ಮಾಡಿಸಿದ್ದೆ ಅದಕ್ಕೆ ಕಮಿಷನ್ಗೋಸ್ಕರ. ಕಮಿಷನ್ ಬಂದ ಮೇಲೆ ಪ್ರಾರಂಭ. ಇದು ಈ ಕ್ಷೇತ್ರದಲ್ಲಿ ನಡೆದಿರ್ತಕ್ಕಂಥದ್ದು. ಆದ್ದರಿಂದ ಜನರಿಗೋಸ್ಕರ ಇರ್ತಕ್ಕಂಥ ಶಾಸಕನನ್ನು ಆಯ್ಕೆ ಮಾಡಬೇಕಾಗಿತ್ತು. ಆದರೆ ತಪ್ಪಿ ತನ್ನ ಸ್ವಾರ್ಥಕ್ಕಾಗಿ ಕೆಲಸ ಮಾಡ್ತಕ್ಕಂಥ ಶಾಸಕನ ಆಯ್ಕೆ ಈ ಕ್ಷೇತ್ರದಲ್ಲಿ ಆಗಿದೆ. FIR ಆಗಿದೆ. ನಾವು SP ಅವ್ರ ಹತ್ರ ಕೂಡ ಹೋಗಿ ಹೇಳಿದ್ವಿ, ಈ ರೀತಿ ನೀವು FIRಗಳನ್ನು ಮಾಡಿಕೊಂಡ್ರೆ ಹೇಗೆ ಅಂತೇಳಿ. ಅವ್ರು ಹೇಳಿದ್ರು ನಾವು ಯಾರು ಈಗ ಅರೆಸ್ಟ್ ಮಾಡಿಲ್ಲ, ಮಾಡೋದಿಲ್ಲ ಇಲ್ಲ ಅಂತ ಕೂಡ ಆಶ್ವಾಸನೆಯನ್ನು ಕೊಟ್ಟಿದ್ದಾರೆ. ಯಾಕಂದರೆ ಇದು ಸಾರ್ವಜನಿಕವಾಗಿರ್ತಕ್ಕಂಥ ಒಂದು ಬಹುದೊಡ್ಡ ಸಮಸ್ಯೆ. ಇದು ಬರೀ ಕೇವಲ ಲಕ್ಷ್ಮೀನಗರದ ನಿವಾಸಿಗಳದ್ದು ಒಂದೇ ಅಲ್ಲ, ಇಡೀ ನಗರದ ಎಲ್ಲ ಜನರು ಅವಶ್ಯವಾಗಿ ಬೇಕಾಗಿರ್ತಕ್ಕಂಥದ್ದು ನೀರು. ಈಗ ಮನುಷ್ಯನಿಗೆ ಅತಿ ಅವಶ್ಯವಾಗಿರ್ತಕ್ಕಂಥದ್ದು ಯಾವುದು ಇವತ್ತು ಅಂತಂದ್ರೆ ನೀರು ಮತ್ತು ಕರೆಂಟ್. ಕರೆಂಟ್ ಇಲ್ದನೂ ನಡೀಲಾರ್ದಂಥ ಪರಿಸ್ಥಿತಿ ಇತ್ತು, ನೀರಿಲ್ದನೂ ನಡೀಲಾರ್ದಂಥ ಪರಿಸ್ಥಿತಿ ಇದೆ. ಆದ್ದರಿಂದ ಮತ್ತು ಮೂಲಭೂತ ಸೌಲಭ್ಯಗಳನ್ನು ಕೇಳಲಾರ್ದ ಸಾರ್ವಜನಿಕರು ಕೇಳಲಾರ್ದು ಯಾರು ಕೇಳಬೇಕು? ಅವ್ರು ಕೇಳಿದ್ದಾರೆ. ಅವ್ರು ಕೇಳಿದಾರ ಮೇಲೆ FIR ಮಾಡೋಂಥದ್ದು ಯಾವ ಸರಿ ಅಂತ ಹೇಳಿದಾಗ SP ಅವರು ಕೂಡ ಹೇಳಿದ್ದಾರೆ. ಅವ್ರಿಗೆ ನಾವು ಹೇಳಿದ್ವಿ ಈ ಕೇಸ್ ವಾಪಸ್ ತಗೋಬೇಕು DC ಅವರಿಗೆ ಮತ್ತು SP ಅವರಿಗೆ. ಆಮೇಲೆ ಯಾರನ್ನೂ ಕೂಡ ಅರೆಸ್ಟ್ ಮಾಡಬಾರ್ದು ಅಂತಲೂ ಕೂಡ ಒತ್ತಾಯ ಮಾಡಿದ್ದೀವಿ. ಅದಕ್ಕೆ ಅವರು DC ಅವರು ನಾವು ಪ್ರತಿಭಟನೆ ಮಾಡ್ತು ಅಂತೇಳಿ ಹೇಳಿದಾಗ 1 ವಾರದ ಕಾಲಾವಕಾಶವನ್ನು ಅವ್ರು ಕೇಳಿದ್ದಾರೆ. 1 ವಾರದ ಕಾಲಾವಕಾಶ, ಅದರೊಳಗೆ ಕುಡಿಯೋ ನೀರಿನ ಸಮಸ್ಯೆನ ಸರಿ ಮಾಡ್ತೀವಿ ಅನ್ನೋ ಒಂದು ಆಶ್ವಾಸನೆ ಅಂತೂ ಕೊಟ್ಟಿದ್ದಾರೆ. ಮತ್ತು ನಿನ್ನೆ ನಾನು ಕೂಡ SP DC ಅವ್ರು ಭೇಟಿ ಆದ ನಂತರ ಆಲಮಟ್ಟಿ ಡ್ಯಾಮ್ಗೂ ಕೂಡ ಹೋಗಿ ಬಂದಿದ್ದೀವಿ. ಅಲ್ಲಿ ಹೋಗಿ ನೋಡಿದ್ವಿ, ಅಲ್ಲಿ ದಿನದ 23 ತಾಸು 24 ತಾಸು ಪಂಪಿಂಗ್ ಆಗ್ತಾ ಇದೆ ಅಂತೇಳಿ ತೋರಿಸ್ತಾ ಇದ್ದಾರೆ. ಆದರೆ ಅವ್ರು ಹೇಳ್ತಕ್ಕಂಥದ್ದು ಏನಂದರೆ ವೋಲ್ಟೇಜ್ ಡ್ರಾಪ್ ಇರೋದ್ರಿಂದ ನೀರು ಹೆಚ್ಚು ಪಂಪ್ ಮಾಡಲಿಕ್ಕೆ ಸಾಧ್ಯತೆ ಆಗ್ತಾ ಇಲ್ಲ ಅನ್ನೋ ಒಂದು ಮಾತನ್ನು ಅಲ್ಲಿರ್ತಕ್ಕಂಥ ಟೆಕ್ನಿಕಲ್ ಪರ್ಸನ್ ಅಂತ ಸಿಬ್ಬಂದಿ ವರ್ಗದವರು ನಮಗೆ ಕೊಟ್ಟಿರ್ತಕ್ಕಂಥ ಮಾಹಿತಿ. ಬಟ್ ಪುಸ್ತಕದಲ್ಲಿ ಎಲ್ಲರೂ ಪ್ರತಿನಿತ್ಯ 23-24 ತಾಸು ಪಂಪಿಂಗ್ ಆಗಿರ್ತಕ್ಕಂಥದ್ದನ್ನು ತೋರಿಸಿದ್ದಾರೆ. ಈ ಒಂದು ವ್ಯವಸ್ಥೆ ಇದು 2 ವರ್ಷದಿಂದ ಇತ್ತೀಚೆಗೆ ಯಾಕೆ ಇದು ಸಮಸ್ಯೆ ಆಗಿದೆ? ಮೊದಲು ವಿಯೋಲಿಯಾ ಕಂಪನಿ ಅಂಥೇಳಿ ಅವ್ರು ಏನು ಈ ನಮ್ಮ ಕಾಮಗಾರಿ ಎಕ್ಸಿಕ್ಯೂಷನ್ ಮಾಡಿದರು, ಅವರು ಅದನ್ನು ಮೇಂಟೈನ್ ಮಾಡ್ತಿದ್ರು. ಈ ಶಾಸಕರು ಬಂದ ನಂತರ ಅವ್ರನ್ನ ಬಿಡಿಸಿ, ಈ ಕಮಿಷನರ್ ಬಂದ ನಂತರ ಅವ್ರನ್ನ ಬಿಡಿಸಿ ಬೇರೆದವ್ರಿಗೆ ಕೊಟ್ಟಿದ್ದಾರೆ. ಅವ್ರಿಗೆ ಅನುಭವ ಇಲ್ಲ, ಇಲ್ಲೇ ಲೋಕಲ್ದವ್ರು ಯಾರ್ಯಾರೋ ಮಾಡ್ತಾರೆ. ಹೀಗಾಗಿ ಈ ಸಮಸ್ಯೆ ಉದ್ಭವ ಆಗಿದೆ. ನೀರು ಬರ್ತಾ ನಮ್ಮ ಕೋಟೆ ಇದೆ. ನೀವು ಇಲ್ಲೇ ಮಗ್ಗಲಹಳ್ಳಿ ತಾಲೂಕು, ನಮ್ಮ ತಾಲೂಕು ಹಳೆ ತಾಲೂಕು ಮುಂದಾಗ ಅಲ್ಲಿ ಅಷ್ಟು ಅಗ್ರಿಕಲ್ಚರ್ ನಮ್ಮಲ್ಲಿಲ್ಲ. ನಮ್ಮಲ್ಲಿ ಕೂಲಿಕಾರರು, ವ್ಯಾಪಾರಸ್ಥರು, ರೆಂಟಾರು ದೂರ ಅದ. ಮತ್ತು ಅಲ್ಲಿ ಯಾಕೆ ತ್ರಾಸ ಆಗಲ್ಲ, ಇಲ್ಲಿ ಯಾಕೆ ತ್ರಾಸ ಆಗುತ್ತೆ? ಇಷ್ಟ ಪ್ರಶ್ನೆ ಇರೋದು. ನಿನ್ನೆಲ್ಲಿ ಜಾಗಬಂದ ನೋಡಿದ್ರೆ 23-24 ಅವ್ರು ಕೇಳಿದೆ ಅಂದ್ರೆ RPM ಕಮ್ಮ ಸ್ವಲ್ಪ ಈಲ್ಡ್ ಕಂಬರ್ತಿ ಇಲ್ಲ ಫುಲ್ ಇಟ್ಟಿರಿ ಅಂತ ಹೇಳ್ತಾರೆ. ಅದು ಮೈಬೂಬ್ ಅನ್ನವ ಅವ ಎಕ್ಸ್ಪರ್ಟ್ ಟೆಕ್ನಿಕಲ್ ಅವ ಹೇಳ್ತಾನ. ಮತ್ತೆ 24 ತಾಸು ಒಂದೊಂದು ನೀರಿರ್ತಾನೆ. ನೀವು ಹೋಗೋದು ನೋಡ್ಬೋದು, ಎಣ್ಣೆ ಮೈ ತೊಳ್ತಿರ್ತಾರ, ಹೊಲಕ್ಕೆ ನೀರು ತೊಳ್ತಿರ್ತಾರ, ಅವ್ನ ಮನೆಗೆ ಇರ್ತಾರೆ. ಯಾರು ಒಂದು ದಿವಸ ಇವತ್ತವರೆಗೂ ಒಂದು ದಿವಸ ಹೋಗಿಲ್ಲ. ಇಲ್ಲಿ ಯಾಕೆ ಬರ್ತದೆ? ಇದು ಒಂದೇ ಪ್ರಶ್ನೆ. ಓಕೆ.